77ನೇ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲ ಅತ್ಯಂತ ಅಭಿಮಾನದಿಂದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭಾರತಕ್ಕೆ ಸ್ವಾತಂತ್ರ್ಯ ದೊರಕುವ ಆ ಸಂದರ್ಭದಲ್ಲಿ ನಮ್ಮನ್ನು ಆಡಳಿತ ಮಾಡ್ತಕ್ಕಂಥ ಇಂಗ್ಲೆಂಡ್ನವರು ನಮ್ಮ ಭಾರತದ ಉಸ್ತುವಾರಿ ಕಾರ್ಯದರ್ಶಿ ಅಂಥೇಳಿ ಇದ್ದಂಥ ಲಾರ್ಡ್ ಬಿರ್ಕನ್ ಹೆಡ್ ಅವರು ನಮ್ಮ ದೇಶದವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಭಾರತ ಹಲವು ಧರ್ಮಗಳಲ್ಲಿ ವಿಂಗಡಣೆಯಾಗಿ ಹೋಗಿದೆ. ಧರ್ಮಗಳಲ್ಲಿ ಜಾತಿಯಿಂದ ವ್ಯತ್ಯಾಸಗಳು ಇವೆ, ಸಣ್ಣತನ ಇದೆ, ಭೌತಿಕವಾಗಿ ಯಾವುದೇ ರೀತಿಯಾಗಿ ತಮ್ಮ ಸಂವಿಧಾನವನ್ನು ತಾವು ಸಿದ್ಧ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ? ಅಂದರೆ it is impossible for Indians to have their own constitution of India. They can't prepare their constitution. They are divided into religions, castes, and their silly minds will not allow them to frame the constitution for themselves. One of the worst insulting words that anybody can say about Indians. ಅದನ್ನು ಅವತ್ತು ನಾವು we took it as a challenge. ಇವತ್ತು ನಮ್ಮ ಸಂವಿಧಾನಕ್ಕೆ 77 ವರ್ಷ. ಜಗತ್ತಿನಲ್ಲಿದ್ದಂಥ ಏನು ನೂರಾರು ರಾಷ್ಟ್ರಗಳ ಸಂವಿಧಾನ ಅದಾವು, ಅವುಗಳ ಲೈಫ್ ಅವು ಎಷ್ಟು ದಿನ ಆ ಸಂವಿಧಾನ ಜೀವಂತಿದ್ದು ಅಂತೇಳಿ ನೋಡಿದರೆ ಸರಾಸರಿ 19 ವರ್ಷಗಳು ಮಾತ್ರ. ದ ಎವರೇಜ್ ಲೈಫ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಅದರ್ ಕಂಟ್ರೀಸ್ ಇನ್ ದಿ ವರ್ಲ್ಡ್ ಇಟ್ ಈಸ್ ಜಸ್ಟ್ 19 years. ಆದರೆ ನಮ್ಮ ಸಂವಿಧಾನ ನಾವು ತಯಾರು ಮಾಡಿರ್ತಕ್ಕಂಥ, ನಾವು ಸಿದ್ಧಪಡಿಸಿರ್ತಕ್ಕಂಥ ಸುಮಾರು 2 ವರ್ಷ ನಾವು ಸಾಕಷ್ಟು ಎಕ್ಸಸೈಸ್ ಮಾಡಿ, ಜನರ ಭಾವನೆಯನ್ನು ತಿಳಿದು, ನಾಯಕರ ಅಭಿಪ್ರಾಯವನ್ನು ತಿಳಿದು, ಸಾಕಷ್ಟು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯೊಳಗೆ ಚರ್ಚೆ ಮಾಡಿ, ವಾದ, ಸಂವಿಧಾನ, ಭಾಷಣ, ಮಾರ್ಗದರ್ಶನ ಎಲ್ಲವುಗಳನ್ನು ತೆಗೆದುಕೊಂಡು ಭಾರತದ ಸಂವಿಧಾನ ಏನು ನಾವು ತಯಾರು ಮಾಡಿದ್ದೇವೆ, ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏನು ಈ ಭಾರತದ ಸಂವಿಧಾನ ರಚಿತ ಆಯಿತು, ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನು ಇದಕ್ಕೆ ಮಾರ್ಗದರ್ಶನ ಮಾಡಿದರು, ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರೆಲ್ಲ ಕೊಟ್ಟಿರ್ತಕ್ಕಂಥ ಆ ಒಂದು ಮಾರ್ಗದರ್ಶನದ ಹಿನ್ನೆಲೆಯೊಳಗೆ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಸಂವಿಧಾನವನ್ನು ನಾವು ಮಾಡಿದ್ದೇವೆ ಅನ್ನುವ ಸಮಾಧಾನ ನಮ್ಮೆಲ್ಲರಿಗಿದೆ. ಆದರೆ ಇತ್ತೀಚಿನ ದಿವಸಗಳಲ್ಲಿ ನೀವು ಅದರಲ್ಲೂ ವಿಶೇಷವಾಗಿ ದಕ್ಷಿಣ ರಾಜ್ಯಗಳನ್ನು ನೋಡ್ರಿ. ದಕ್ಷಿಣ ರಾಜ್ಯಗಳಲ್ಲಿ ಸಂವಿಧಾನವನ್ನು ಉಲ್ಲಂಘನೆ ಮಾಡೋದು, ಸಂವಿಧಾನಕ್ಕೆ ಅಗೌರವ ಮಾಡೋದು, ಸಂವಿಧಾನದ ಸದಾಶಯಗಳನ್ನು ಯಾವೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ವಿಧಾನಸಭೆ, ಲೋಕಸಭೆ, ರಾಜ್ಯಪಾಲರ ರಾಜಭವನ, ಲೋಕಭವನ ಇವು ಎಲ್ಲವೂ ನಾವು ಗಮನಕ್ಕೆ ತೆಗೆದುಕೊಂಡ್ರೆ ಸಂವಿಧಾನ ಇಂಥ ಪವಿತ್ರ ಸ್ಥಳಗಳಲ್ಲೇ ಪೂರ್ಣವಾಗಿ ಅನುಷ್ಠಾನವಾಗ್ತಾ ಇಲ್ಲವಲ್ಲ. ಸಂವಿಧಾನ ಇವತ್ತು
ನಿರ್ಲಕ್ಷಿಸಲ್ಪಡ್ತಾ ಇದೆ, ಅಗೌರವಿಸಲ್ಪಡ್ತಾ ಇದೆ, ಸಂವಿಧಾನದ ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇದ್ದೇವೆ ಅನ್ನುವ ಈ ಮಾತುಗಳು, ಈ ಸನ್ನಿವೇಶಗಳು ಸಹಜವಾಗಿ ರಾಷ್ಟ್ರಭಕ್ತರಿಗೆ, ಸಂವಿಧಾನದ ಬಗ್ಗೆ ಅಭಿಮಾನ ಇರುವವರಿಗೆ, ಒಂದು ಫೆಡ್ರಲ್ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ ಸರಿಯಾಗಿ ನಡಿಬೇಕಾಗಿರ್ತಕ್ಕಂಥ ನಿರೀಕ್ಷೆ ಇರುವವರಿಗೆಲ್ಲ ಸಾಕಷ್ಟು ನೋವನ್ನು ತಂದಿರ್ತದೆ. ಅದಕ್ಕೆ ನಾವು ಸಂವಿಧಾನವನ್ನು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು, ಸಂವಿಧಾನದ ಸದಾಶಯಗಳು ಈಡೇರಬೇಕು. ಸಂವಿಧಾನಕ್ಕಿಂತ ಎತ್ತರದೊಳಗೆ ಯಾರೂ ಇಲ್ಲ. ನೋಬಡಿ ಈಸ್ ಅಬೌವ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಎಲ್ಲರೂ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು. ಸಂವಿಧಾನದ ಹೆಸರಿನೊಳಗೆ, ಸಂವಿಧಾನದ ಅಡಿಯೊಳಗೆ ತಾವು ಓದ್ ತಗೊಂಡ್ಮೇಲೆ, ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಯಾವ ಕಾರಣಕ್ಕೂ ಅದಕ್ಕೆ ವ್ಯತಿರಿಕ್ತವಾಗಿ ನಡಿಕೂಡದು ಅನ್ನುವಂಥ ಎಚ್ಚರಿಕೆಯನ್ನು ಜನ ಸಹಿತ ಕೊಡಬೇಕಾಗಿರ್ತಕ್ಕಂಥ ಸನ್ನಿವೇಶ ರಾಷ್ಟ್ರದಲ್ಲಿ ಮೂಡ್ತಾ ಇದೆ. ಆದ್ದರಿಂದ ಈ ಎಚ್ಚರಿಕೆಯ ಗಂಟೆ ಬಾರಿಸ್ತಾ ಇದೆ ಅನ್ನೋದನ್ನು ಸಂಬಂಧಪಟ್ಟವರು, ಜವಾಬ್ದಾರಿಯುತರು ಇವತ್ತು ಅರ್ಥೈಸ್ಕೊಳ್ಬೇಕಾಗಿದೆ. ಬಂಧುಗಳೇ, ನಮ್ಮ ರಾಷ್ಟ್ರದಲ್ಲಿ ಈ ಒಕ್ಕೂಟ ವ್ಯವಸ್ಥೆಯೊಳಗೆ ನೀವೆಲ್ಲ ನೋಡ್ತಾ ಇದ್ದೀರಿ, devolution of funds, portion of tax money to be devolved to states. ರಾಜ್ಯಗಳಿಗೆ ಏನು ಹಣಕಾಸಿನ ಹಂಚಿಕೆ ಇದೆ, ನಮ್ಮ ಟ್ಯಾಕ್ಸ್ಗಳಲ್ಲಿ ನಮಗೆ ನೀಡಬೇಕಾಗಿರ್ತಕ್ಕಂಥ ಪ್ರಮಾಣಗಳೇನಿದೆ, ಗ್ರ್ಯಾಂಟ್ಗಳ ಹಂಚಿಕೆ ಏನಿದೆ, ಸ್ಟ್ಯಾಚ್ಯುಟರಿಯಾಗಿ ನೀಡಬೇಕಾಗಿರ್ತಕ್ಕಂಥ ಅನುದಾನಗಳೇನಿದೆ, ಅವುಗಳನ್ನು ಫೆಡ್ರಲ್ ವ್ಯವಸ್ಥೆಯ ಭಾಗವಾಗಿರ್ತಕ್ಕಂಥ ರಾಜ್ಯಗಳಿಗೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ರಾಜ್ಯಗಳಿಗೆ ನೀಡದೇ ಇರೋದನ್ನು ನಾವು ಸ್ಪಷ್ಟವಾಗಿ ಕಾಣ್ತೀವಿ. ನೋಡಿ, ನಾವು ವಿ ಗಿವ್ 100 rupees, we get hardly 16 rupees back from the government of India as regards taxes are concerned. ನಮ್ಮ ಸುಂಕದೊಳಗೆ ನಾವು ಕೊಡುವ 100 ರೂಪಾಯಿಗೆ ನಮಗೆ ವಾಪಸ್ ಬರೋದು ಸುಮಾರು 16 ರೂಪಾಯಿ ಮಾತ್ರ. ಅದೇ ಕೆಲವು ರಾಜ್ಯಗಳಿಗೆ ಅವರು 100 ರೂಪಾಯಿ ಕೊಟ್ಟರೆ ಅವ್ರಿಗೆ 76, 65 ರೂಪಾಯಿ ಅವ್ರಿಗೆ ವಾಪಸ್ ಬರ್ತದೆ. ಕೆಲವ್ರಿಗೆ ಎಷ್ಟು ಕೊಡ್ತಾರೆ ಅಷ್ಟು ಅವ್ರಿಗೆ ವಾಪಸ್ಸು ಹೋಗ್ತದೆ. ಅಂದರೆ ಯಾವ ಶಿಸ್ತುಬದ್ಧವಾಗಿರ್ತಕ್ಕಂಥ ರಾಜ್ಯಗಳಿವೆ, ಆ ರಾಜ್ಯಗಳಿಗೆ ಈ ರೀತಿಯ ಅನ್ಯಾಯ, ನಮ್ಮ ಸುಂಕದಲ್ಲಿ ಸರಿಯಾದ ನ್ಯಾಯ ದೊರಕದೇ ಇರೋದು, ಅನುದಾನಗಳಲ್ಲಿ ಎಲ್ಲರಿಗೂ ಸ್ಪಷ್ಟವಾಗಿ ನೋವಾಗುವ ಹಾಗೆ ಇವತ್ತು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಉಳಿದ ರಾಜ್ಯಗಳ ವಿಚಾರ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡೋದಿಲ್ಲ. ಕರ್ನಾಟಕಕ್ಕೆ ತಾವೆಲ್ಲ ನೋಡಿದ್ರಿ, ಬರಗಾಲ ಬಿತ್ತು. ಬರಗಾಲದ ಬವಣೆಯೊಳಗೆ ರೈತರಿಗೆ ಪರಿಹಾರ ಕೊಡಬೇಕು, ಜನರಿಗೆ ಪರಿಹಾರ ಕೊಡಬೇಕು, ಕೃಷಿ ಕಾರ್ಮಿಕರಿಗೆ ಕೂಲಿ ಕೊಡಬೇಕು. ಅಂಥ ಸಂದರ್ಭದಲ್ಲಿ ನಮಗೆ ಕೊಡಬೇಕಾಗಿದ್ದಂಥ ಬರ ಪರಿಹಾರವನ್ನು ಕೇಂದ್ರ ಸರ್ಕಾರ ಕೊಡದೆ, ನಮಗೆ ಸ್ಟ್ಯಾಚ್ಯುಟರಿಯಾಗಿ ನಿಯಮಾನುಸಾರ ನಮಗೆ ಮುಟ್ಟಿಸಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೊಡಲಿಲ್ಲ. ಯಾವಾಗ 1 ತಿಂಗಳು ಕೊಡಲಿಲ್ಲ, 2 ತಿಂಗಳು ಕೊಡಲಿಲ್ಲ, 3 ತಿಂಗಳು ಕೊಡಲಿಲ್ಲ, 6 ತಿಂಗಳು ಕೊಡಲಿಲ್ಲ, 7-8ನೇ ತಿಂಗಳ ನಾವು ಸುಪ್ರೀಂ ಕೋರ್ಟ್ನ ಮೆಟ್ಲ ಏರಬೇಕಾಯ್ತು. ಸುಪ್ರೀಂ ಕೋರ್ಟ್ನ ಮೆಟ್ಲ ಏರಿ ಸುಪ್ರೀಂ ಕೋರ್ಟ್ನ ನಿರ್ದೇಶನ ನಂತರ ನಮಗೆ ಬರ ಪರಿಹಾರ ಸಿಕ್ತು. ಭದ್ರಾ ಯೋಜನೆಯೊಳಗೆ 5,600 ಕೋಟಿ ರೂಪಾಯಿಯನ್ನು ಅನುದಾನ ಬಿಡುಗಡೆ ಮಾಡ್ತೀವಿ. ಭದ್ರಾ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ. ಯಾರೋ ಒಬ್ಬರು ಮಂತ್ರಿ ಅಶ್ಯೂರೆನ್ಸ್ ಅಲ್ಲ, ಒಬ್ಬ MP ಅಶ್ಯೂರೆನ್ಸ್ ಅಲ್ಲ, ಒಬ್ಬ ಅಧಿಕಾರಿ ಹೇಳಿದ್ದಲ್ಲ. ರಾಷ್ಟ್ರದ ಬಜೆಟ್ನಲ್ಲಿ ಹಣಕಾಸು ಸಚಿವರು ಲಿಖಿತ ಹೇಳಿಕೆಯೊಳಗೆ, ಅಂದರೆ ಅವ್ರದ್ದೇನು ಲಿಖಿತ ಭಾಷಣ ಇರುತ್ತೆ, ಆ ಭಾಷಣದಲ್ಲಿ
ಪ್ರಸ್ತಾಪ ಮಾಡಿರ್ತಕ್ಕಂಥ ಆ ಅನುದಾನವನ್ನು ಇವತ್ತಿಗೂ ಕೊಡಲಿಲ್ಲ. ಅದಾದಮೇಲೆ 2 ಬಜೆಟ್ ಆಗೋದು. Till today, not a paisa is given out of that 5,000, almost 600 rupees, 5,600 crore of rupees. ಅದನ್ನು ಬಿಡ್ರಿ. ಅದಲ್ಲದೆ ನಮ್ಮ ರಾಜ್ಯಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಒಳಗಿರಲಿ, ರೈಲ್ವೆ ಲೈನ್ ನೋಡಿ, ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ನಾವು 150ರಿಂದ 160 ಕಿಲೋಮೀಟರ್ ಹೆಚ್ಚುವರಿ ಪ್ರವಾಸವನ್ನು ಮಾಡ್ತೀವಿ. ಬೆಳಗಾವಿಯಿಂದ ಬೆಂಗಳೂರಿವರೆಗೆ ಏನು ಡಿಸ್ಟೆನ್ಸ್ ಐತಿ ಅದಕ್ಕಿಂತ 150ರಿಂದ 160 ಕಿಲೋಮೀಟರ್ ಹೆಚ್ಚುವರಿ ಪ್ರವಾಸವನ್ನು ಮಾಡ್ತೀವಿ. ಇದು ಆಗಬೇಕು, ತಪ್ಪಬೇಕು ಅಂಥೇಳಿ ಬೆಳಗಾವಿಯಿಂದ ಧಾರವಾಡಕ್ಕೆ, ದಾವಣಗೆರೆಯಿಂದ ತುಮಕೂರಿಗೆ ರಸ್ತೆಯನ್ನು, ರೈಲ್ ಲೈನನ್ನು ಮಾಡಬೇಕು ಅಂಥೇಳಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿ ಏನಿದೆ ಆ ಭೂಮಿಯನ್ನು ಸಹಿತ ಸುಮಾರು 96%ಗಿಂತ ಹೆಚ್ಚು ಭೂಮಿಯನ್ನು ಅವರಿಗೆ ಅಕ್ವೈರ್ ಮಾಡಿ ಕೊಟ್ಟಿದ್ರು. ನಮ್ಮ ಪಾಲಿನ 50% ಅವ್ರಿಗೆ ಕೊಡೋದಕ್ಕೆ ನಾವು ನಿಗದಿ ಮಾಡಿದ್ರು. ಇವತ್ತಿನವರೆಗೂ ಎಷ್ಟು ವರ್ಷ ಆಯಿತು ನೋಡಿ, ಅದು ಹಾಗೇ ಉಳಿದಿದೆ, ಆಗಿಲ್ಲ. ಅಷ್ಟೇ ಅಲ್ಲ, ಇವು ಕೆಲವು ಕಾರ್ಯಕ್ರಮಗಳ ಬಗ್ಗೆ ಒಂದೊಂದಾಗಿ ಹೇಳುವಂಥ ಸಮಯ ಇದಲ್ಲ. ಆದರೆ ಇಷ್ಟು ಹೇಳ್ತೀನಿ, ಈ ಅನ್ಯಾಯ ಏನಿದೆ, ಅನ್ಯಾಯ ಸರಿಪಡಲೇಬೇಕು. ಈ ಒಕ್ಕೂಟ ವ್ಯವಸ್ಥೆ ಗಟ್ಟಿಯಾಗಿ ಉಳಿಬೇಕು ಅಂದರೆ ಒಕ್ಕೂಟ ವ್ಯವಸ್ಥೆಯೊಳಗೆ ಈ ಕೋಆಪರೇಟಿವ್ ಫೆಡ್ರಲಿಸಮ್ ಅಂತ ನಾವು ಅಂತೀವಿ, ಸಹಕಾರಿ ಒಕ್ಕೂಟ ವ್ಯವಸ್ಥೆ, ಸಹಕಾರಿ ಫೆಡ್ರಲ್ ವ್ಯವಸ್ಥೆ, ಇದು ಅತ್ಯಂತ ಯಶಸ್ವಿ ಆಗಬೇಕು, ಸಮಾಧಾನಕರವಾಗಿರಬೇಕು, ನೆಮ್ಮದಿಯಾಗಿರಬೇಕು, ರಾಷ್ಟ್ರದ ಒಟ್ಟು ಅಭ್ಯುದಯ ಆಗಬೇಕು ಅನ್ನುವ ಎಲ್ಲ ಮನಸ್ಸುಗಳು ಗಣರಾಜ್ಯೋತ್ಸವದಂಥ ಸಂದರ್ಭದೊಳಗೆ ಸಂವಿಧಾನದ ಸದಾಶಯಗಳನ್ನು ಈಡೇರಿಸಬೇಕು ಅನ್ನುವಂಥ ಎಲ್ಲ ಮನಸ್ಸುಗಳು ಈ ಒಂದು ಅಪೇಕ್ಷೆಯನ್ನು, ನಿರೀಕ್ಷೆಯನ್ನು ಮಾಡ್ತಾರೆ. ಇದರಲ್ಲಿ ಕೇಂದ್ರ ಸರ್ಕಾರ ಭಾಳ ತಪ್ಪು ಹೆಜ್ಜೆಗಳನ್ನು ಹಾಕ್ತಾ ಇದೆ.